ರಾಜ್ಯದಲ್ಲಿ ದ್ವೇಷ ಭಾಷಣಗಳನ್ನ ಮಾಡ್ತೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರು ಹೇಳಿದ್ದಾರೆ, ದ್ವೇಷ ಭಾಷಣ ಇರಬಹುದು ಅಥವಾ ಸುಳ್ಳು ಸುದ್ದಿಗಳ ಬಗ್ಗೆ ಇದು ಮಾಡಿ ಅಂತ. ಗೃಹ ಸಚಿವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿ ಮಿಸ್ಇನ್ಫಾರ್ಮೇಶನ್, ಮ್ಯಾಲ್ ಇನ್ಫಾರ್ಮೇಶನ್, ಡಿಸ್ಇನ್ಫಾರ್ಮೇಶನ್, ಫೇಕ್ ನ್ಯೂಸು, ಹೇಟ್ ಸ್ಪೀಚ್ ಇದ್ರ ಬಗ್ಗೆ ಎಲ್ಲಾನು ಕೂಡ ಒಂದು ಕಾನೂನನ್ನ ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಇದು ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ಹೆಚ್ಚಿಸಬೇಕು, ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಸಿಗಬೇಕು, ಉಜ್ವಲ ಭವಿಷ್ಯ ಸಿಗಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ರೆ ಬಿಜೆಪಿ ಅವರ ಮತ್ತೆ ಅವರ ಏನಿ ಹಲವಾರು ಸಂಘಟನೆಗಳಿದೆ ಅಲ್ಲ, RSS, VHP, ಆ ಸೇನೆ, ಈ ಸೇನೆ, ಡ್ರಾಮಾ ಸೇನೆ, ಅವೆಲ್ಲ ಇವೆಲ್ಲ ಅವರಿಂದ ಇವತ್ತು ಹಾಳಾಗ್ತಾ ಇರೋದು. ಇವತ್ತು ನೀವೇ ನೋಡಿ, ಟುಡೇ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ಸ್ 39% ಆಫ್ ದ ಸ್ಟೇಟ್ GDP. ಅದಾದ್ಮೇಲೆ ಮಂಗಳೂರು, ದಕ್ಷಿಣ ಕನ್ನಡ ಎಷ್ಟು ಸುಮಾರು 5.3%, 5.4%. ವ್ಯತ್ಯಾಸ ನೋಡಿ ಸರ್. ಇವರು ಯಾರು ಕೂಡ ಇವ್ರ ಮಕ್ಕಳಿಗೆ ಶಾಲ್ ಹಚ್ಕೊಂಡು ಧರ್ಮ ರಕ್ಷಣೆ ಗೋರಕ್ಷಣೆ ಕಳಿಸ್ತಾ ಇಲ್ಲ, ಬಡವ್ರ ಮಕ್ಳಿಗೆ ಕಳಿಸ್ತಾ ಇರೋದು ಇವರು. ಅದಕ್ಕೆ ಕಡಿವಾಣ ಹಾಕೋದ್ ಬೇಡವಾ? ನಮ್ಮ ಬಡವರ ಮಕ್ಕಳಿಗೆ ಏನು ಉದ್ಯೋಗ ಸಿಗೋದ್ ಬೇಡವಾ? ಆರ್ಥಿಕ ಚಟುವಟಿಕೆಗಳು ನಿಮ್ಮ ಕರಾವಳಿ ಪ್ರದೇಶನಲ್ಲಿ ಆಗೋದ್ ಬೇಡವಾ? ಬಂಡವಾಳ ಅಲ್ಲ ಬರೋದ್ ಬೇಡವಾ? ಅಲ್ಲಿನ ಮಕ್ಕಳು ಬರೇ ಏನು ಗೋರಕ್ಷಣೆ ಧರ್ಮ ರಕ್ಷಣೆ ಮಾಡ್ಕೋಬೇಕಾ? ಇವ್ರ ಮನೆ ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ? ತೆಗಿರಿ. ಕರಾವಳಿ ಅಲ್ಲ ಸರ್, ನೋಡಿ, ಕಳೆದ 20 ವರ್ಷದಿಂದ ನಿಮ್ಮ ಈ ಹುಬ್ಳಿ, ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲಾನು ಕೂಡ RSS ನ ಪ್ರಯೋಗಾಲಯ ಆಗ್ಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ. ಯಾರಿಗೆ ಕೊಡ್ತಾ ಇರೋದು? ನೋಡಿ, ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ನವ್ರು ಪ್ರಚೋದನೆ ಭಾಷಣ ಮಾಡ್ತಾ ಇದಾರ? ಏನ್ ಬಿಜೆಪಿ ಮತ್ತೆ ಅವರ ಅಲೈಡ್ ಇಂಡಸ್ಟ್ರಿಗಳು ಒಂದು ಇಂಡಸ್ಟ್ರಿ ಮಾಡ್ಬಿಟ್ಟಿದ್ದಾರೆ ಇವರು. ಸುಮ್ನೆ ಸುಳ್ಳು ಸುದ್ದಿ ಹಬ್ಸೋದು, ಇಂಥ ಪ್ರಚೋದನೆ ಭಾಷಣ ಕೊಡೋದು. ಯಾರಾದ್ರೂ ನನಗೆ ಒಂದು ಹೇಳ್ಬಿಡಿ, ಯಾರಾದ್ರೂ ಒಂದ್ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿದಾರ? ಒಂದ್ ಬಾಳ್ ಕಟ್ಟಿದಾರ RSS ನವರು? ಹೌದಪ್ಪ, ಇಂಥ 10 ಜನ ಯುವಕರಿಗೆ ನಾವು ನೌಕರಿ ಇಸ್ಕೊಟ್ಟಿದೀವಿ, ಇಂಥ 10 ಜನರ ಯುವಕರಿಗೆ ನಾವು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೀವಿ. ಇಲ್ಲ, ಬರೇ ಧರ್ಮ ರಕ್ಷಣೆಗೆ ಬಿಟ್ಟಿದೀವಿ, ಗೋರಕ್ಷಣೆಗೆ ಬಿಟ್ಟಿದೀನಿ, ಅಷ್ಟಕ್ಕೆ ಸೀಮಿತ ಇದಾರೆ ಇವರೆಲ್ಲರೂ. FIR ದಾಖಲಾಗ್ತಿದಾವೆ, ಆದ್ರೆ ಅದಕ್ಕಿಂತ ಮುಂದುವರೆದು ನಿಯಂತ್ರಣ ಮಾಡೋದಾಗ್ಲಿ, ಈ ತರದ ಯಾವ ಕಣ್ಣಿಗೆ ಕಾಣಿಸುವಂತ ಕ್ರಮಗಳು ನೋಡಿ. ಇದೇನಾಗ್ಬಿಟ್ಟಿದೆ, ನಮ್ಮ FIR ಇಸ್ ಒನ್ ಪ್ರೊಸೀಜರ್. ಅಲ್ಟಿಮೇಟ್ಲಿ ಜುಡಿಷಿಯರಿ ತಾನೇ ಮಾಡ್ಬೇಕು. ನಾವ್ ಏನಾದ್ರೂ ಹೇಳಕ್ ಹೋದ್ರೆ ಜುಡಿಷಿಯರಿ ಮೇಲೆ ಕಮೆಂಟ್ ಆಗ್ತದೆ. ಬಟ್ ನೋಡಿ, ಎಷ್ಟು ಪ್ರಕರಣಗಳನ್ನ ಎಲ್ಲೆಲ್ಲಿ ಎಲ್ಲಿ ಬಿದ್ದೋಗ್ತಾ ಇವೆ ನೋಡಿ, ಎಲ್ಲಿ ಬಿದ್ದೋಗ್ತಾ ಇದೆ ನೋಡಿ. ಇವತ್ತು ಸಾಮಾನ್ಯ ಜನರಿಗೆ ಒಂದು ಕಾನೂನಾಗಿದೆ, ಆ ಸಂಘಟನೆಗಳಿಗೆ ಒಂದು ಕಾನೂನಾಗಿದೆ. ನಿಮ್ಮ ಪಾಕ್ಸ್ಕೋ ಕೇಸ್ ಏನ್ ನಡೀತಾ ಇದೆ ಸರ್? ಇಡೀ ರಾಷ್ಟ್ರದಲ್ಲಿ ನಡೀತಾ ಇರಲಾರ್ದು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಒಪ್ತೀರಾ ಇದಕ್ಕೆ? ಏನಕ್ಕೆ ಕೆಲವು ಸಂಘಟನೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಮೊನ್ನೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕಲಬುರಗಿ ಹೈಕೋರ್ಟ್ ನಲ್ಲಿ ಮೊನ್ನೆ ಏನ್ ಪ್ರಚೋದನಾ ಭಾಷಣ ಕೊಟ್ಟಿದ್ರು ರವಿಕುಮಾರ್ ಅವರಿಗೆ, DC ವಿರುದ್ಧ, ಅವ್ರು ಪಾಕಿಸ್ತಾನದಿಂದ ಬಂದಿದೆ ಅಂದಾಗ ಫಸ್ಟ್ ಕ್ಷಮೆ ಕೇಳು ಅಂತ ಹೇಳಿದ್ರು. ಅಂತ ಡಿಸಿಷನ್ಗಳು ಬಂದ್ರೆ ಆಟೋಮ್ಯಾಟಿಕ್ಲಿ ಇವರು ಇದಾಗಿದೆ. FIR ಮೇಲೆ ತಾನೇ ಆಗಿರೋದು ಕೇಸು. FIR ಗಳು ಆಗ್ತಾ ಇವೆ. ಸ್ವಲ್ಪ ನಮ್ಮ ಕಾನೂನು ವ್ಯವಸ್ಥೆ, ಜುಡಿಷಿಯರಿದವರು ಕೂಡ ಇದು ಗಂಭೀರವಾಗಿ ಪರಿಗಣಿಸಿದ್ರೆ ಇವೆಲ್ಲ ನಿಯಂತ್ರಣ ಆಗುತ್ತೆ. ಏನಕ್ಕೆ ಅವರೇ ಹೊರಗೆ ಆಗ್ತಾ ಇದಾರಲ್ಲ, ಕರ್ಕೊಂಡ್ ಬರೋದೇನ್ ಬಂತು? ನಮ್ಗೇನ್ ಅವಶ್ಯಕತೆ ಇದೆ? ವಿ ಆರ್ 138, 140. ನಮ್ಗೇನ್ ಅವಶ್ಯಕತೆ ಇದೆ? ಇವ್ರೊಬ್ರೇ ಅದೇನೋ ಒಂದು ಗಾದೆ ಇದೆ ಅಲ್ಲ, ಆಳು ಊರಿಗೆ ಉಳಿದವನೇ ಗೌಡ ಅಂತ. ಹಂಗೆ ಆಗ್ತಾ ಇದೆ ಬಿಜೆಪಿ. ಪಾಪ ಒಬ್ಬರಿಗೆ ಶಾಶ್ವತವಾಗಿ ಕುರ್ಚಿ ಕೊಡೋದಕ್ಕೆ ಎಲ್ಲರಿಗೂ ಹೊರಗೆ ಆಗ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ದೀನಿ, ನೀವು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ಸ್ವಾಗತ. ನಮ್ಮ ತತ್ವ ಸಿದ್ಧಾಂತ ಇದೆ, ನಾವು ಸಂವಿಧಾನದ ಪರವಾಗಿದ್ದೇವೆ. ಅವರು ಒಪ್ಪಿದ್ರೆ ಬರ್ಲಿ, ಯಾರು ಬೇಡ ಅಂತ ಇದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.